ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಮನುಷ್ಯನ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಕಾಡುತ್ತಾ ಇರುತ್ತದೆ. ಅದು ಏನು ಎಂದರೆ, ನಾನು ಎಷ್ಟೇ ದುವಾ ಮಾಡುತ್ತಾ ಇದ್ದೇನೆ ಮತ್ತು ಕೆಲಸವನ್ನು ಮಾಡುತ್ತಾ ಇದ್ದೇನೆ, ಆದರೂ ಯಾಕೆ ಅಲ್ಲಾಹನು ನನ್ನ ರಿಜಕನ್ನು ಹೆಚ್ಚಿಸುತ್ತಾ ಇಲ್ಲ, ನನ್ನ ರಿಜಕಿನಲ್ಲಿ ಬರ್ಕತ್ ಯಾಕೆ ಹೆಚ್ಚುತ್ತಾ ಇಲ್ಲ ಎಂಬ ಪ್ರಶ್ನೆಗೆ ಉತ್ತರವನ್ನು ಅವನು ಹುಡುಕುತ್ತಾ ಇರುತ್ತಾನೆ. ರಿಜಕ್ ಯಾಕೆ ಹೆಚ್ಚಾಗುವುದಿಲ್ಲ, ಬರ್ಕತ್ ಯಾಕೆ ಬರುವುದಿಲ್ಲ ಎನ್ನುವುದಕ್ಕೆ ಕೆಲವೊಂದಿಷ್ಟು ಕಾರಣಗಳು ಇವೆ. ಆ ಕಾರಣಗಳು ಯಾವ್ಯಾವು ಎಂಬುದನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯ ಕಾರಣ ಬಂದು ಮನುಷ್ಯನು ಮಾಡುವಂತಹ ಕೆಲವೊಂದು ಪಾಪಗಳು, ಅಲ್ಲಾಹನಿಗೆ ಇಷ್ಟವಾಗದಂತಹ ಕೆಲಸಗಳು, ಅಲ್ಲಾಹನು ಹೇಳಿರುವ ಮಾಡಬಾರದು ಎಂದು ಹೇಳಿರುವ ಪಾಪಗಳನ್ನು ಮನುಷ್ಯನು ಪದೇ ಪದೇ ತನ್ನ ಜೀವನದಲ್ಲಿ ಮಾಡುವುದರಿಂದ ಅವನ ಜೀವನದಲ್ಲಿ ಅವನೇ ತನ್ನ ರಿಜಕನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ, ತನ್ನ ಜೀವನದಲ್ಲಿ ಬರ್ಕತ್ತನ್ನು ಕಳೆದುಕೊಳ್ಳುತ್ತಾನೆ. ಎರಡನೆಯ ಮುಖ್ಯವಾದ ಕಾರಣ ಏನು ಎಂದರೆ, ಅವನು ತನ್ನ ನಮಾಜಿನ ಕಡೆ ಅಲಕ್ಷ್ಯತೆಯನ್ನು ತೋರುವುದು ಮತ್ತು ನಮಾಜನ್ನು ಸರಿಯಾದ ಸಮಯದಲ್ಲಿ ಮಾಡದೇ ಇರುವುದು ಮತ್ತು ಮುಖ್ಯವಾಗಿ ಮುಂಜಾನೆಯ ಸಮಯದಲ್ಲಿ ಫಜರ್ ನಮಾಜನ್ನು ಪದೇ ಪದೇ ಅವನು ಬಿಡುವುದು. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಮುಂಜಾನೆಯ ಹೊತ್ತಿನಲ್ಲಿ ತುಂಬ ಬರ್ಕತ್ ಇರುತ್ತದೆ. ಆ ಸಮಯದಲ್ಲಿ ಅವನ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ಅಲ್ಲಾಹನು ಮುಂಜಾನೆ ಮಾಡಿರುವಂತಹ ಕೆಲಸಗಳಲ್ಲಿ ತುಂಬ ಬರ್ಕತ್ ಇಟ್ಟಿದ್ದಾನೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಅದೇ ರೀತಿ ಮನುಷ್ಯನು ತಡವಾಗಿ ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗುವುದು, ಖಾಸಾಗಿ ಮುಂಜಾನೆಯ ಫಜರ್ ನಮಾಜನ್ನು ತನ್ನ ಜೀವನದಲ್ಲಿ ಮಾಡದೇ ಇರುವುದು ಅವನು ತನ್ನ ರಿಜಕನ್ನು ತಾನೇ ಕಡಿಮೆ ಮಾಡಿಕೊಳ್ಳಲು ಕಾರಣವಾಗುತ್ತದೆ. ಮೂರನೆಯ ಕಾರಣ ಏನು ಎಂದರೆ, ಮನುಷ್ಯನು ತಾನು ಮಾಡುವ ಸಂಪಾದನೆಯಲ್ಲಿ ಅದು ಹರಾಮಿದೆಯೋ ಹಲಾಲಿದೆಯೋ ಎಂದು ಯೋಚಿಸದೆ ಮಾಡುವಂತಹ ಸಂಪಾದನೆಯಿಂದ ಅವನ ರಿಜಕನ್ನು ಅವನೇ ಕಡಿಮೆ ಮಾಡಿಕೊಳ್ಳುತ್ತಾನೆ. ಅವನು ಹರಾಮ್ ಎಂದು ಯೋಚಿಸದೆ ಅದು ಯಾವುದೇ ಆಗಿರಬಹುದು ಆ ಕೆಲಸವನ್ನು ಮಾಡುತ್ತಾ ಹೋದಂತೆ ಅವನ ಜೀವನದಲ್ಲಿ ರಿಜಕ್ ಕಡಿಮೆಯಾಗುತ್ತದೆ. ಅಲ್ಲಾಹನು ಅವನ ಜೀವನದಲ್ಲಿ ಬರ್ಕತ್ತನ್ನು ತೆಗೆದುಕೊಳ್ಳುತ್ತಾನೆ. ಅವನು ತಾನು ಮಾಡುವಂತಹ ಕೆಲಸ ಹರಾಮ್ ಎಂದು ತಿಳಿದಾಗ ಅದನ್ನು ಬಿಡದೆ ಆ ಹಣವನ್ನು ಸಂಪಾದನೆ ಮಾಡುವುದರಿಂದ ಅವನ ಜೀವನಕ್ಕೆ ನಾಳೆ ಅದು ನರಕದ ಇಂಧನವಾಗಿ ಬದಲಾಗುತ್ತದೆ. ನಮ್ಮ ಜೀವನದಲ್ಲಿ ನಾವು ಮಾಡಿರುವಂತಹ ಹರಾಮಿನ ದುಡಿಮೆ ನಾಳೆ ನರಕಕ್ಕೆ ನಮಗೆ ಇಂಧನವಾಗುತ್ತದೆ. ಈ ಒಂದು ವಿಷಯ ಅವನು ತಿಳಿದರೆ ಅವನು ಎಂದಿಗೂ ಆ ದುಡ್ಡನ್ನು ಮುಟ್ಟುವುದೇ ಇಲ್ಲ. ಹಾಗಾಗಿ ನಾವು ತುಂಬ ಯೋಚಿಸಿ ನಮ್ಮ ಜೀವನದಲ್ಲಿ ಮಾಡುವಂತಹ ಉದ್ಯೋಗ ತುಂಬ ಸ್ವಚ್ಛವಾಗಿ ಹಲಾಲ್ ಉದ್ಯೋಗ ಆಗಿರಬೇಕು. ನಾವು ತಿನ್ನುವಂತಹ ಪ್ರತಿಯೊಂದು ತುತ್ತು ಹಲಾಲ್ ಆಗಿರಬೇಕು ಎಂದು ಅಲ್ಲಾಹನ ಮೇಲೆ ನಂಬಿಕೆ ಇಟ್ಟು ಭಯದಿಂದ ನಾವು ಹಲಾಲನ್ನು ದುಡಿಯಬೇಕು, ಹಲಾಲನ್ನೇ ತಿನ್ನಬೇಕು. ನಾಲ್ಕನೆಯ ಕಾರಣ ಏನು ಎಂದರೆ, ಅಲ್ಲಾಹನು ನಮಗೆ ನೀಡಿರುವಂತಹ ಪ್ರತಿಯೊಂದು ಸವಲತ್ತನ್ನು ನಾವು ಗಮನವಿಡದೆ ಅಲ್ಲಾಹನು ಅದು ನೀಡಿಲ್ಲ ಇದು ನೀಡಿಲ್ಲ ಎಂದು ದೂಷಿಸುತ್ತಾ ಹೋದಂತೆ ಅವನ ರಿಜಕ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಅವನ ಜೀವನದಲ್ಲಿ ಬರ್ಕತ್ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಅಲ್ಲಾಹನು ಖುರಾನಿನಲ್ಲಿ ಹೇಳಿದ್ದಾನೆ, ಯಾರು ನನ್ನ ನ್ಯಾಮತ್ಗಳ ಮೇಲೆ ಶುಕರ್ ಮಾಡುತ್ತಾರೋ, ನಾನು ನೀಡಿರುವಂತಹ ಸವಲತ್ತುಗಳನ್ನು ಯಾರು ತನ್ನ ಮನಸ್ಫೂರ್ತಿಯಾಗಿ ನನಗೆ ಕೃತಜ್ಞತೆ ಹೇಳುತ್ತಾರೋ ಅವರ ಜೀವನದಲ್ಲಿ ನಾನು ಅದನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೇನೆ, ರಿಜಕ್ಕನ್ನು ಹೆಚ್ಚು ಮಾಡಿ ಅವರ ಜೀವನದಲ್ಲಿ ಬರ್ಕತ್ತನ್ನು ನೀಡುತ್ತೇನೆ ಎಂದು ಸ್ವತಃ ಅಲ್ಲಾಹನೇ ಖುರಾನಿನಲ್ಲಿ ಹೇಳಿರುವಾಗ ನಾವು ಯಾಕೆ ನಮ್ಮ ಜೀವನದಲ್ಲಿ ಸಿಕ್ಕಿರುವಂತಹ ಅಮೂಲ್ಯವಾದ ವಸ್ತುಗಳ ಮೇಲೆ ಶುಕರ್ ಮಾಡಬಾರದು? ನಾವು ಶುಕರ್ ಮಾಡುತ್ತಾ ಹೋದಂತೆ ಅಲ್ಲಾಹನು ನಮ್ಮ ರಿಜಕನ್ನು ಹೆಚ್ಚಿಸುತ್ತಾ ಹೋಗುತ್ತಾನೆ. ನಾವು ಎಷ್ಟು ಅಲ್ಲಾಹನನ್ನು ದೂಷಿಸುತ್ತಾ ನಮ್ಮ ಜೀವನದ ಮೇಲೆ ಬೇಸರವನ್ನು ತೋರಿಸುತ್ತಾ ಹೋದಂತೆ ನಮ್ಮ ರಿಜಕನ್ನು ಸಹಿತ ನಮ್ಮ ಬರ್ಕತ್ತನ್ನು ಸಹಿತ ನಾವೇ ಕಡಿಮೆ ಮಾಡಿಕೊಳ್ಳುತ್ತಾ ಹೋಗುತ್ತೇವೆ. ಐದನೆಯ ಪ್ರಮುಖವಾದ ಕಾರಣ ಏನು ಎಂದರೆ, ಅಲ್ಲಾಹನ ಮೇಲೆ ತವಕ್ಕುಲ್ ಇಲ್ಲದೆ ಇರುವುದು, ತವಕ್ಕುಲ್ ಇಡದೇ ಇರುವುದು. ತವಕ್ಕುಲ್ ಎಂದರೆ ಗಟ್ಟಿಯಾದ ನಂಬಿಕೆ. ಅಲ್ಲಾಹನು ಅಸಾಧ್ಯವಾಗದಂತಹದ್ದನ್ನು ಸಾಧ್ಯ ಮಾಡುವಂತಹ ಶಕ್ತಿಯನ್ನು ಹೊಂದಿರುವ ಆ ಅಲ್ಲಾಹನ ಮೇಲೆ ನಂಬಿಕೆ ಇಡದೇ ಇರುವಂಥದ್ದು. ಕತ್ತಲೆಯನ್ನು ಬೆಳಕಾಗಿ ಮಾಡುತ್ತಾನೆ, ದುಃಖವನ್ನು ಸುಖವಾಗಿ ಬದಲಾಯಿಸುತ್ತಾನೆ. ಅದೇ ರೀತಿ ಅನಾರೋಗ್ಯವನ್ನು ಆರೋಗ್ಯವಾಗಿ ಬದಲಾಯಿಸುವಂತಹ ಶಕ್ತಿ ಆ ನನ್ನ ಅಲ್ಲಾಹನಿಗೆ ಇದೆ. ಇವತ್ತು ಇರುವ ಕಷ್ಟಗಳು ನಾಳೆ ಸುಖವಾಗಿ ನನ್ನ ಅಲ್ಲಾಹನು ಬದಲಾಯಿಸುತ್ತಾನೆ. ನನಗೆ ಬಂದಿರುವಂತಹ ಈ ಸಮಸ್ಯೆ ಅಲ್ಲಾಹನು ನಾಳೆ ಪರಿಹಾರ ಮಾಡುತ್ತಾನೆ ಎಂಬ ಗಟ್ಟಿಯಾದ ನಂಬಿಕೆಯನ್ನು ಯಾರು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರ ಜೀವನದಲ್ಲಿಯೂ ಸಹಿತ ಅಲ್ಲಾಹನು ರಿಜ್ಜಕ್ಕಿನಿಂದ ತುಂಬುತ್ತಾನೆ.
ತನ್ನ ರೆಹಮತ್ ಮತ್ತು ಬರ್ಕತ್ತಿನಿಂದ ಅವನ ಜೀವನವನ್ನು ಸುಖಗೊಳಿಸುತ್ತಾನೆ. ಹಾಗಾಗಿ ನಾವೆಲ್ಲರೂ ಆ ಅಲ್ಲಾಹನ ಮೇಲೆ ಗಟ್ಟಿಯಾದ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು. ಶೈತಾನ್ ಹೇಳಿದ ಹಾಗೆ ನಾವು ಅಲ್ಲಾಹನ ಮೇಲೆ ನಂಬಿಕೆ ಕಳೆದುಕೊಂಡರೆ ಅದು ನಾವು ನಮಗೆ ಮಾಡಿಕೊಳ್ಳುವಂತಹ ನುಕ್ಸಾನಾಗಿದೆ. ನಾವು ಎಷ್ಟು ನಂಬಿಕೆಯನ್ನು ಕಳೆದುಕೊಂಡು ಅಲ್ಲಾಹನಿಂದ ದೂರವಾಗುತ್ತೇವೋ ಅಷ್ಟೇ ನಮ್ಮ ಜೀವನದಲ್ಲಿ ರಿಜಕ್ಕಿನ ಕಡಿಮೆಯಾಗುತ್ತದೆ. ಅಲ್ಲಾಹನ ಬರ್ಕತ್ ಕೂಡ ನಮ್ಮ ಜೀವನದಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತದೆ. ನೀವು ನೋಡಿದಿರಲ್ಲವಾ, ಎಷ್ಟೊಂದು ಕಾರಣಗಳಿವೆ ನಮ್ಮ ರಿಜಕ್ಕಿನಲ್ಲಿ. ನಾವಾಗೇ ಸ್ವತಃ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ತಪ್ಪುಗಳಿಂದಲೇ ನಮ್ಮ ರಿಜಕ್ ಕಡಿಮೆ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ನಾವೆಲ್ಲರೂ ಈ ಒಂದು ತಪ್ಪುಗಳನ್ನು ಮಾಡದೆ ನಮ್ಮ ಜೀವನದಲ್ಲಿ ಆ ಅಲ್ಲಾಹನ ಬರ್ಕತ್ ಮತ್ತು ರಿಜಕ್ ಹೆಚ್ಚಾಗಲಿ ಎಂದು ನಾವು ಅಲ್ಲಾಹನಿನಲ್ಲಿ ಬೇಡಿಕೊಳ್ಳೋಣ. ಸಮಯಕ್ಕೆ ಸರಿಯಾಗಿ ನಾವು ನಮಾಜ್ ಮಾಡೋಣ, ಪಾಪಗಳಿಂದ ದೂರ ಇರೋಣ, ಅಲ್ಲಾಹನ ಮೇಲೆ ಗಟ್ಟಿಯಾದ ನಂಬಿಕೆ ಇಡೋಣ. ಅಲ್ಲಾಹನು ನಮ್ಮ ಜೀವನದಲ್ಲಿ ನೀಡಿರುವಂತಹ ಎಲ್ಲ ವಸ್ತುಗಳ ಮೇಲೆ ನಾವು ಶುಕರ್ ಹೇಳೋಣ ಮತ್ತು ಹಲಾಲನ್ನೇ ನಾವು ನಮ್ಮ ಜೀವನದಲ್ಲಿ ಸಂಪಾದನೆ ಮಾಡೋಣ ಎಂದು ನಾವು ಪ್ರಯತ್ನ ಮಾಡುತ್ತಾ ನಮ್ಮ ಜೀವನವನ್ನು ಆ ಅಲ್ಲಾಹನು ಹೇಳಿರುವ ಹಾದಿಯಲ್ಲಿ ಜೀವನವನ್ನು ನಡೆಸೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ. ಇದೇ ರೀತಿ ಇಸ್ಲಾಮಿನ ಬಗ್ಗೆ ಮಾಹಿತಿಗಾಗಿ ನಮ್ಮ ಈ ಕನ್ನಡ ಇಸ್ಲಾಂ ವಿತ್ ಕನ್ನಡ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದನ್ನು ಹೆಚ್ಚು ನಿಮ್ಮ ಆತ್ಮೀಯರೊಡನೆ ಶೇರ್ ಮಾಡಿಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.